ಕಲ್ಯಾಣ್ ಜ್ಯುವೆಲರ್ಸ್ ಕಂಪನಿಯ ಶೇರ್ ಪ್ರೈಸು ಲಾಸ್ಟ್ ಒಂದೇ ಒಂದು ತಿಂಗಳಲ್ಲಿ 70-75% ಮೇಲೆ ಹೋಗಿದೆ. ತುಂಬಾ ಜನ ಇದನ್ನ ನೋಡಿ ಯಾವ ತರ ಥಿಂಕ್ ಮಾಡ್ತಾರಂದ್ರೆ, ನಾನು ಕೂಡ ಈ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದೇ ತಿಂಗಳಲ್ಲಿ 70-75% ರಿಟರ್ನ್ ತೆಗಿಬಹುದಿತ್ತು ಅಂತ ಯೋಚನೆ ಮಾಡ್ತಾರೆ. ಬಟ್ ಈ ತರ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈ ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನು, ಈ ಕಂಪನಿಗಳು ಯಾವ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತವೆ, ಈ ಕಂಪನಿಗಳ ಮ್ಯಾನೇಜ್ಮೆಂಟ್ ಏನ್ ಹೇಳ್ತಿದೆ, ಈ ಕಂಪನಿಗಳು ಮುಂದೆ ಹೋಗ್ಬಿಟ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾವೋ ಇಲ್ಲೋ ಅನ್ನೋದ್ರ ಬಗ್ಗೆ ನಿಮಗೆ ಮೊದಲನೇ ಗೊತ್ತಿರಬೇಕು. ಅವಾಗ್ಲೇನೆ ನೀವು ಈ ತರ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬಹುದು. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಈ ಗೋಲ್ಡ್ ಜ್ಯುವೆಲರಿ ಸೆಕ್ಟರ್ ಮುಂದೆ ಗ್ರೋ ಆಗುತ್ತಾ ಇಲ್ವೋ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಅದೇ ರೀತಿನೇ ಈ ಅನ್ಆರ್ಗನೈಸ್ ಸೆಕ್ಟರ್ ಇಂದ ಆರ್ಗನೈಸ್ ಸೆಕ್ಟರ್ ಗೆ ಈ ಬಿಸ್ನೆಸ್ ಮಾಡೆಲ್ ಎಲ್ಲ ಚೇಂಜ್ ಆಗ್ತಿರೋದ್ರಿಂದ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರೋ ಕಂಪನಿಗಳಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ಗೋಲ್ಡ್ ನ ವ್ಯಾಲ್ಯೂ ಚೈನ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ನಮ್ಮ ಭಾರತಕ್ಕೆ ಗೋಲ್ಡ್ ಎಲ್ಲಿಂದ ಬರುತ್ತೆ, ಈ ಗೋಲ್ಡ್ ಜ್ಯುವೆಲರಿ ಸೆಲ್ ಮಾಡ್ತಾವಲ್ವ ರಿಟೇಲ್ ಕಂಪನಿಗಳು, ಇವ್ರು ಯಾವ ತರ ಬಿಸ್ನೆಸ್ ಮಾಡ್ತಾರೆ, ಇವ್ರಿಗೆ ಎಷ್ಟು ಮಾರ್ಜಿನ್ ಇರುತ್ತೆ, ಈ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಇರುತ್ತೆ, ಅದೇ ರೀತಿನೇ ಈ ಕಂಪನಿಗಳು ಮುಂದೆ ಹೋಗ್ಬಿಟ್ಟು ಗ್ರೋ ಆಗ್ತವ ಇಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿ, ಇವುಗಳ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಒಂದು ಐಡಿಯಾ ಬರುತ್ತೆ. ನಾಳೆ ಯಾವುದೋ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ಕಂಪನಿ ಅಥವಾ PC ಜ್ಯುವೆಲರ್ಸ್ ಕಂಪನಿ ಅಥವಾ PN ಗಡಿಲ್ ಕಂಪನಿ ಏನಾದ್ರು 10% 20% ಡಬಲ್ ಟ್ರಿಪಲ್ ಆದ್ರೆ ನೀವು ಇದರಿಂದ ಇವತ್ತೇ ಈ ಬಿಸ್ನೆಸ್ ಮಾಡೆಲ್ ನ ತಿಳ್ಕೊಂಡ್ಬಿಟ್ಟು ಅವುಗಳಿಂದ ಅಡ್ವಾಂಟೇಜ್ ತಗೋಬಹುದು. ಫಸ್ಟ್ ಈ ಗೋಲ್ಡ್ ನ ವ್ಯಾಲ್ಯೂ ಚೈನ್ ನಾವು ಅರ್ಥ ಮಾಡ್ಕೋಬೇಕು. ಈ ವ್ಯಾಲ್ಯೂ ಚೈನ್ ಅಂದ್ರೆ ಏನಂತ ಫಸ್ಟ್ ಟೈಮ್ ಕೇಳೋರಿಗೆ ಒಂದು ಸಿಂಪಲ್ ಆಗಿರೋ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. ವ್ಯಾಲ್ಯೂ ಚೈನ್ ಅಂದ್ರೆ ಏನಂತ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ವ್ಯಾಲ್ಯೂ ಚೈನ್ ಅಂದ್ರೆ ಏನಂತಂದ್ರೆ, ಈಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಪ್ರಾಡಕ್ಟ್ ತಗೊಳ್ಳಿ. ಪ್ರಾಡಕ್ಟ್ ಏನಂತಂದ್ರೆ ಇದೇ ಶರ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಶರ್ಟ್ ಏನ್ ಹೇಳಿ, ಇದು ಶರ್ಟ್ ಇದು ಒಂದು ಎಂಡ್ ಪ್ರಾಡಕ್ಟ್. ಈ ಎಂಡ್ ಪ್ರಾಡಕ್ಟ್ ಆಗ್ಬೇಕಂತಂದ್ರೆ ಇದ್ರ ಹಿಂದ್ಗಡೆ ಬಹಳ ಬಿಸ್ನೆಸ್ ಗಳು ಅಸೋಸಿಯೇಟ್ ಆಗಿದ್ವಲ್ವಾ, ಆ ಎಲ್ಲಾ ಬಿಸ್ನೆಸ್ ಗಳನ್ನು ಅನಾಲಿಸಿಸ್ ಮಾಡೋದನ್ನೇ ವ್ಯಾಲ್ಯೂ ಚೈನ್ ಅನಾಲಿಸಿಸ್ ಅಥವಾ ವ್ಯಾಲ್ಯೂ ಚೈನ್ ಅಂತ ಹೇಳಿ ಕರೀತಾರೆ. ಎಕ್ಸಾಂಪಲ್ಗೆ ಈ ಶರ್ಟ್ ರೆಡಿ ಆಗ್ಬೇಕಂತಂದ್ರೆ ಏನೇನ್ ಬೇಕು, ಮೊದಲು ಫಸ್ಟ್ ಸ್ಟೆಪ್ ಏನಂತಂದ್ರೆ ಈ ಶರ್ಟ್ ರೆಡಿ ಆಗ್ಲಿಕ್ಕೆ ನಮಗೆ ಕಾಟನ್ ಬೇಕು, ಅಂದ್ರೆ ಹತ್ತಿ ಬೇಕು. ಈ ಕಾಟನ್ ನ ಯಾರು ಬೆಳಿತಾರೆ, ಎಸ್ಪೆಷಲಿ ನಮ್ಮ ದೇಶದಲ್ಲಿ ರೈತರು ಬೆಳಿತಾರೆ. ಬಟ್ ಬೇರೆ ದೇಶದಲ್ಲಿ ಈಗ ಬಿಸ್ನೆಸ್ ಮಾಡೋರೇ ಬೆಳಿಬಹುದು. ಅಂದ್ರೆ 100 ಎಕರೆ ಹೊಲ ಇರುತ್ತೆ ಅವ್ರದ್ದು, 200 ಎಕರೆ ಇರುತ್ತೆ, 500 ಎಕರೆ ಇರುತ್ತೆ. ಅದರಲ್ಲಿ ಮಾಸ್ ಆಗಿ ಬೆಳೆದ್ಬಿಟ್ಟು ಅದನ್ನ ತೆಗೆದ್ಬಿಟ್ಟು ಬೇರೆ ಬೇರೆಯವ್ರಿಗೆ ಸೆಲ್ ಮಾಡಬಹುದು. ಈಗ ನಮ್ಮ ಇಂಡಿಯಾದಲ್ಲಿ ರೈತರು ಬೆಳಿತಾರೆ ಅಂತ ಇಟ್ಕೊಳ್ಳಿ. ಈ ಹತ್ತಿ ಬೆಳೆಯೋದಾತ ಇದು ಒಂದು ಬಿಸ್ನೆಸ್ ಆಯ್ತಾ. ಈ ಹತ್ತಿ ಬೆಳೆದಿರೋದನ್ನ ಡೀಲರ್ಸ್ಗೆ ಸೆಲ್ ಮಾಡ್ತಾರೆ. ಅಂದ್ರೆ ಲೈಕ್ ಹತ್ತಿನ ಮಾಸ್ ಆಗಿ ಪರ್ಚೇಸ್ ಮಾಡ್ತಾರಲ್ವಾ, ಅವ್ರಿಗೆ ಹತ್ತಿ ಟ್ರೇಡರ್ಸ್ ಅಂತ ಹೇಳಿ ಕರೀತಾರೆ. ಈ ಹತ್ತಿ ಟ್ರೇಡರ್ಸ್ ಹತ್ತಿ ಬೆಳೆದಿರೋರಿಂದ ತಗೊಂಡ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಇದನ್ನ ರಿಫೈನ್ ಮಾಡ್ತಾರಲ್ವಾ, ಅವ್ರಿಗೆ ಸೆಲ್ ಮಾಡ್ತಾರೆ. ಈಗ ಹತ್ತಿ ಬಂದಿರುತ್ತಂದ್ರೆ ಅದರಲ್ಲಿ ಬೀಜ ಇರುತ್ತೆ, ಸೀಡ್ ಇರುತ್ತೆ, ಅದನ್ನ ಸಪರೇಟ್ ಮಾಡ್ತಾರೆ ಇವರು ರಿಫೈನರ್ಸ್. ಸಪರೇಟ್ ಮಾಡ್ಬಿಟ್ಟು ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈ ಹತ್ತಿಯನ್ನ ದಾರ ಆಗಿ ಕನ್ವರ್ಟ್ ಮಾಡ್ತಾರೆ. ದಾರ ಆಗಿ ಕನ್ವರ್ಟ್ ಮಾಡಿರ್ತಾರಲ್ವಾ, ಇದನ್ನ ಮತ್ತೇನ್ ಮಾಡ್ತಾರೆ ಅಂತಂದ್ರೆ ಒಂದು ಅರ್ವೆ ಮಾಡ್ಬೇಕು. ಈ ಅರ್ವೆಯನ್ನ ಏನ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಯಾರೋ ಒಬ್ರು ಈ ತರ ಡಿಸೈನ್ ನ ತಗೊಂಡ್ಬಿಟ್ಟು, ಅಂದ್ರೆ ಅಳತೆ ತಗೊಂಡ್ಬಿಟ್ಟು ತೋಳು ಇಷ್ಟಿರ್ಬೇಕು, ಭುಜ ಇಷ್ಟಿರ್ಬೇಕು, ಇದನ್ನೆಲ್ಲ ಅಳತೆ ತಗೊಂಡ್ಬಿಟ್ಟು, ಉದ್ದ ಇಷ್ಟಿರ್ಬೇಕು, ಕಾಲರ್ ಈ ತರ ಇರ್ಬೇಕಂತೇಳಿ ಅಳತೆ ತಗೊಂಡ್ಬಿಟ್ಟು ಅದನ್ನ ಇದನ್ ಮಾಡ್ತಾರೆ, ಏನು ಲೈಕ್ ಒಂದು ಅಂಗಿಯಾಗಿ ತಯಾರು ಮಾಡ್ತಾರೆ. ಆ ಅಂಗಿಯಾಗಿ ತಯಾರು ಮಾಡಿರೋರೆ ಡೈರೆಕ್ಟ್ ಆಗಿ ಅದನ್ನ ಸೆಲ್ ಮಾಡಲ್ಲ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ರಿಟೇಲರ್ಸ್ ಸೆಲ್ ಮಾಡ್ತಾರೆ. ಅಂದ್ರೆ ನಿಮ್ಮೂರಲ್ಲಿ ಈಗ ಯಾವ್ದೋ ಒಂದು ಬಟ್ಟೆ ಅಂಗಡಿ ಇರ್ಬೋದು, ಅವ್ರಿಗೆ ಸೆಲ್ ಮಾಡ್ತಾರೆ. ಅಥವಾ ಈ ದೊಡ್ಡ ದೊಡ್ಡ ಬ್ರಾಂಡ್ಸ್ ಇರ್ತಾರಲ್ವ, ಟ್ರೆಂಡ್ಸ್ ಆಗಿರ್ಬೋದು, ಈ ತರ ಕಂಪನಿಗಳಿಗೆ ಸೆಲ್ ಮಾಡ್ತಾರೆ. ಸೊ ಅವರು ಅವುಗಳನ್ನ ನಮಗ್ ಸೆಲ್ ಮಾಡ್ತಾರೆ, ಅಂದ್ರೆ ಕಸ್ಟಮರ್ಸ್ ಸೆಲ್ ಮಾಡ್ತಾರೆ. ಸೊ ಎಂಡ್ ಅಲ್ಲಿ ಯಾರು ಕಸ್ಟಮರ್ಸ್ಗೆ ಸೆಲ್ ಮಾಡ್ತಾರಲ್ವಾ ಅವ್ರಿಗೇನೆ ರಿಟೇಲರ್ಸ್ ಅಂತ ಹೇಳಿ ಕರೀತಾರೆ. ಸೊ ಕಂಪ್ಲೀಟ್ ಇದು ಒಂದು ಟೆಕ್ಸ್ಟೈಲ್ ಬಿಸ್ನೆಸ್ ನ ವ್ಯಾಲ್ಯೂ ಚೈನ್ ಅರ್ಥ ಆಯ್ತಾ ನಿಮಗೆ? ಅಂದ್ರೆ ಮೊದಲು ಯಾರೋ ಹತ್ತಿ ಬೆಳಿತಾರೆ, ಅದನ್ನ ಯಾರೋ ಪರ್ಚೇಸ್ ಮಾಡ್ತಾರೆ, ಅದನ್ನ ಪರ್ಚೇಸ್ ಮಾಡಿದವರು ಇನ್ಯಾರೋ ಅದರಿಂದ ಬೀಜನ ಸಪರೇಟ್ ಮಾಡ್ತಾರೆ, ಬೀಜ ಸಪರೇಟ್ ಮಾಡಿದ್ದನ್ನ ದಾರ ಆಗಿ ಕನ್ವರ್ಟ್ ಮಾಡ್ತಾರೆ, ದಾರ ಆಗಿರೋದನ್ನ ಒಂದು ಅರವೆ ಕನ್ವರ್ಟ್ ಮಾಡ್ತಾರೆ, ಅರವೆ ಕನ್ವರ್ಟ್ ಮಾಡಿರೋದನ್ನ ಅಂಗಿಯ ಕನ್ವರ್ಟ್ ಮಾಡ್ತಾರೆ, ಅಂಗಿಯ ಕನ್ವರ್ಟ್ ಆಗಿರೋದು ಯಾವುದೋ ಒಂದು ಬಿಸ್ನೆಸ್ ಪರ್ಚೇಸ್ ಮಾಡಿಬಿಟ್ಟು ಅವರು ನಮಗೆಲ್ಲ ಸೆಲ್ ಮಾಡ್ತಾರೆ. ಸೊ ಇದನ್ನ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅಂತ ಹೇಳಿ ಕರೀತಾರೆ. ಸೇಮ್ ಅದೇ ರೀತಿನೇ ಗೋಲ್ಡ್ ಮಾರ್ಕೆಟ್ ಅಲ್ಲೂ ಕೂಡ ವ್ಯಾಲ್ಯೂ ಚೈನ್ ಇರುತ್ತೆ. ಸೊ ನೀವೀಗ ಏನಾದ್ರು ಈ ಕಲ್ಯಾಣ್ ಜ್ಯುವೆಲರ್ಸ್ ಆಗಿರ್ಬೋದು, ಅಥವಾ ಟೈಟನ್ ಆಗಿರ್ಬೋದು, ತಂಗ ಮೈಲ್ ಕಂಪನಿ ಆಗಿರ್ಬೋದು, ಬ್ಲೂ ಸ್ಟೋನ್ ಆಗಿರ್ಬೋದು, ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಆಗಿರ್ಬೋದು, PC ಜ್ಯುವೆಲರ್ಸ್ ಆಗಿರ್ಬೋದು, PN ಗಡಿಗಿಲ್ ಜ್ಯುವೆಲರ್ಸ್ ಆಗಿರ್ಬೋದು, ಈ ಎಲ್ಲಾ ಕಂಪನಿಗಳು ನಿಮ್ಗೆ ಏನಾದ್ರು ಅರ್ಥ ಆಗ್ಬೇಕಂದ್ರೆ, ಯಾಕಂದ್ರೆ ಇವೆಲ್ಲಾ ಕಂಪನಿಗಳು ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿದ್ದಾವೆ. ಈ ವಿಡಿಯೋದ ಮುಖ್ಯ ಉದ್ದೇಶ ಏನ್ ಹೇಳಿ, ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಕ್ಕೆ ನಮಗೆ ಪ್ರಜ್ಞೆ ಬರಬೇಕು. ಅಂದ್ರೆ ಲೈಕ್ ಈ ಬಿಸ್ನೆಸ್ಗಳು ಹೆಂಗೆ ವರ್ಕ್ ಆಗ್ತವೆ ಅಂತ ನಾವು ತಿಳ್ಕೊಳ್ಳೋಕೆ ಅಂತಾನೆ ಇದನ್ನ ಈ ವಿಡಿಯೋ ಮಾಡ್ತಿರೋದು. ಸೊ ಇವೆಲ್ಲ ಅರ್ಥ ಆಗ್ಬೇಕಂತಂದ್ರೆ, ಈ ಕಂಪನಿಗಳಲ್ಲಿ ನಾವು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಮೊದಲು ಇದ್ರ ಹಿಂದ್ಗಡೆ ಇರೋ ವ್ಯಾಲ್ಯೂ ಚೈನ್ ಅನ್ನ ಅರ್ಥ ಮಾಡ್ಕೋಬೇಕು. ಸೊ ಗೋಲ್ಡ್ ವ್ಯಾಲ್ಯೂ ಚೈನ್ ಯಾವ ತರ ಇರುತ್ತಂತಂದ್ರೆ, ಇಲ್ಲಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಡ್ ಮೈನಿಂಗ್ ಅಂತ ಸ್ಟಾರ್ಟ್ ಆಗಿದೆ. ಗೋಲ್ಡ್ ಮೈನ್ ಮಾಡಕ್ಕಿಂತ ಮೊದಲು ಯಾವ ತರ ಇರುತ್ತಂತಂದ್ರೆ ಗೋಲ್ಡ್ ಎಕ್ಸ್ಪ್ಲೋರರ್ಸ್ ಅಂತ ಇರ್ತಾರೆ. ಗೋಲ್ಡ್ ಎಕ್ಸ್ಪ್ಲೋರರ್ಸ್ ಅಂತಂದ್ರೆ ಏನಂತಂದ್ರೆ, ಈಗ ಗೋಲ್ಡ್ ಎಲ್ಲ ಕಡೆನೂ ಸಿಗುತ್ತಾ? 100% ಎಲ್ಲ ಕಡೆನೂ ಸಿಗಲ್ಲ. ಸೊ ಎಲ್ಲಿ ಸಿಗುತ್ತೆ ಅಂತ ಕಂಡು ಹಿಡಿತಾರಲ್ವಾ ಅವ್ರಿಗೇನೆ ಗೋಲ್ಡ್ ಎಕ್ಸ್ಪ್ಲೋರರ್ಸ್ ಅಂತ ಹೇಳಿ ಕರೀತಾರೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಅವ್ರ ಟೆಕ್ನಾಲಜಿ ಇರುತ್ತೆ, ಓಕೆನಾ, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಗೋಲ್ಡ್ ಇಲ್ಲೇ ಸಿಗುತ್ತೆ, ಇದೇ ಏರಿಯಾದಲ್ಲಿ ಸಿಗುತ್ತೆ ಅಂತೇಳಿ ಮಾರ್ಕ್ ಮಾಡ್ತಾರೆ.
ಸೊ ಒಂದ್ಸರಿ ಅವ್ರೇನಾದ್ರೂ ಇಲ್ಲೇ ಸಿಗುತ್ತೆ ಅಂತ ಕನ್ಫರ್ಮ್ ಮಾಡಿದ ತಕ್ಷಣನೇ ಈ ಮೈನಿಂಗ್ ಕಂಪನಿಗಳು ಇರ್ತವೆ. ಈ ಗೋಲ್ಡ್ ಮೈನಿಂಗ್ ಕಂಪನಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಈ ಭೂಮಿ ಒಳಗಡೆ ಅಗಿತಾರೆ. ನೀವು KGF ಮೂವಿ ನೋಡಿದ್ರೆ ಗೊತ್ತಿರುತ್ತೆ, ಅದರಲ್ಲಿ ಕಂಪ್ಲೀಟ್ಲಿ ಮೈನ್ ಮಾಡ್ತಾರೆ. ಗೋಲ್ಡ್ ನ ಮೈನ್ ಮಾಡಿದ ತಕ್ಷಣ ರಾ ಗೋಲ್ಡ್ ಬರುತ್ತೆ. ರಾ ಗೋಲ್ಡ್ ಅಂತಂದ್ರೆ ಅದರಲ್ಲಿ ಕಂಪ್ಲೀಟ್ಲಿ ಕಲುಷಿತಗಳೆಲ್ಲ ಇರ್ತವೆ. ಅದು ಕಂಪ್ಲೀಟ್ 100% ಗೋಲ್ಡ್ ಇರಲ್ಲ. ಅದರಲ್ಲಿ ಬೇರೆ ಬೇರೆ ಮೆಟಲ್ಸ್ ಗಳು ಮಿಕ್ಸ್ ಆಗಿರ್ತವೆ, ಧೂಳು ಇರುತ್ತೆ, ಮಣ್ಣು ಇರುತ್ತೆ, ಈ ತರ ಕಲುಷಿತ ಆಗಿರುತ್ತೆ. ಓಕೆನಾ, ಇದನ್ನೇ ರಾ ಗೋಲ್ಡ್ ಅಂತ ಹೇಳಿ ಕರೀತಾರೆ. ಈ ರಾ ಗೋಲ್ಡ್ ನ ಈ ಮೈನಿಂಗ್ ಮಾಡಿದವ್ರು ಏನ್ ಮಾಡ್ತಾರೆ ಅಂತಂದ್ರೆ ರಿಫೈನರೀಸ್ ಕೊಡ್ತಾರೆ. ಈ ರಿಫೈನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ರಾ ಗೋಲ್ಡ್ ಇರುತ್ತಲ್ವಾ, ಇದನ್ನ ಕಂಪ್ಲೀಟ್ಲಿ 99.9% ಗೋಲ್ಡ್ ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ರಿಫೈನ್ ಮಾಡ್ತಾರೆ, ಅಂದ್ರೆ ಅದನ್ನ ಸರಿಪಡಿಸ್ತಾರೆ. ಸೊ ಇದು ರಿಫೈನರ್ ಬರ್ತಾರ. ರಿಫೈನರ್ ಆದ ತಕ್ಷಣ ನೆಕ್ಸ್ಟ್ ಏನ್ ಬರ್ತಾರ ಅಂತಂದ್ರೆ ಈ ರಿಫೈನರ್ಸ್ ಈ ರಿಫೈನ್ ಮಾಡಿರೋ ಗೋಲ್ಡ್ ಅನ್ನ ಬಿಸ್ಕೆಟ್ ರೂಪದಲ್ಲಿ ಮಾಡಿಟ್ಟಿರ್ತಾರೆ. ಓಕೆನಾ, ಲೈಕ್ ನೀವು ಗೋಲ್ಡ್ ಬಿಸ್ಕೆಟ್ ನ ನೋಡಿರ್ಬೋದು. ಈ ಗೋಲ್ಡ್ ಬಿಸ್ಕೆಟ್ಸ್ ನ ಯಾರು ಬೈ ಮಾಡ್ತಾರೆ ಅಂತಂದ್ರೆ ಬೂಲಿಯನ್ ಬ್ಯಾಂಕ್ಸ್ ಅಥವಾ ಬೂಲಿಯನ್ ಟ್ರೇಡರ್ಸ್ ಅಂತ ಬರ್ತಾರೆ. ಇವ್ರ ಮೇನ್ ಕೆಲಸನೇ ಏನಂತಂದ್ರೆ ಇವರು ಗೋಲ್ಡ್ ಯಾರು ರಿಫೈನ್ ಮಾಡಿರ್ತಾರಲ್ವಾ ಅವರಿಂದ ಬೈ ಮಾಡಿ ಇದನ್ನ ನೆಕ್ಸ್ಟ್ ಬೇರೆ ಯಾರಿಗೆ ಬೇಕಾಗಿರುತ್ತಲ್ವಾ ಅವ್ರಿಗೆ ಸೆಲ್ ಮಾಡೋದೇ ಮೇನ್ ಕೆಲಸ ಆಗಿರುತ್ತೆ ಈ ಬೂಲಿಯನ್ ಬ್ಯಾಂಕ್ಸ್ ಮತ್ತೆ ಬೂಲಿಯನ್ ಟ್ರೇಡರ್ಸ್. ಎಸ್ಪೆಷಲಿ ಬೂಲಿಯನ್ ಬ್ಯಾಂಕ್ಸ್ ಅಂತಂದ್ರೆ ಏನಂತಂದ್ರೆ ಲೈಕ್ ಇವು ಏನ್ ಸಪರೇಟ್ ಬ್ಯಾಂಕ್ಸ್ ಅಂತ ಇರಲ್ಲ. ಓಕೆನಾ, ಈಗ ನಮ್ಮ ಇಂಡಿಯಾದಲ್ಲಿ HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ಕೆನರಾ ಬ್ಯಾಂಕ್ ಇದೆ, SBI ಬ್ಯಾಂಕ್ ಇದೆ. ಈ ಬ್ಯಾಂಕ್ಗಳನ್ನೇ ನಮ್ಮ ಇಂಡಿಯಾದಲ್ಲಿ ಎಸ್ಪೆಷಲಿ ಹೇಳ್ತಿರೋದು. ಓಕೆನಾ, ಇವರೇನೆ ಗೋಲ್ಡ್ ಬೈ ಮಾಡ್ಬಿಟ್ಟು ಯಾರು ಗೋಲ್ಡ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರಲ್ವಾ ಅವ್ರಿಗೆ ಸೆಲ್ ಮಾಡ್ತಾರೆ. ಸೊ ಈ ಬೂಲಿಯನ್ ಬ್ಯಾಂಕ್ಸ್ ಆದ ತಕ್ಷಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಈ ಗೋಲ್ಡ್ ವ್ಯಾಲ್ಯೂ ಚೈನ್ ಅಲ್ಲಿ ಹೋಲ್ಸೇಲರ್ಸ್ ಮತ್ತೆ ಗೋಲ್ಡ್ ಡೀಲರ್ಸ್ ಬರ್ತಾರೆ. ಇವ್ರದ್ದು ಏನ್ ಮೇನ್ ಕೆಲಸನೇ ಏನಂತಂದ್ರೆ ಗೋಲ್ಡ್ ಡೀಲರ್ಸ್ ಅಥವಾ ಗೋಲ್ಡ್ ಹೋಲ್ಸೇಲರ್ಸ್ ಮೇನ್ ಕೆಲಸನೇ ಏನಂತಂದ್ರೆ ಇವರು ಗೋಲ್ಡ್ ನ ಬುಲಿಯನ್ ಗೋಲ್ಡ್ ನ ಬೈ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರರ್ಸ್ಗೆ ಸೆಲ್ ಮಾಡೋದು. ಇವ್ರ ಮೇನ್ ಕೆಲಸನೇ ಇದು. ಎಸ್ಪೆಷಲಿ ನಾನು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ನೋಡ್ತಿದ್ದೆ ಈ ವಿಡಿಯೋ ಮಾಡೋಕ್ಕಿಂತ ಮೊದಲು. ಅದರಲ್ಲಿ ಒಬ್ರು ಹೇಳ್ತಿದ್ರೆ ಏನಂತಂದ್ರೆ ನೀವು ಕೂಡ ಈ ಗೋಲ್ಡ್ ಹೋಲ್ಸೇಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ನೀವು ಮೊದಲು ಒಂದು GST ತಗೋಬೇಕಂತ. ಓಕೆನಾ, GST ತಗೊಂಡ್ಬಿಟ್ಟು ಈಗ ಎಕ್ಸಾಂಪಲ್ಗೆ ನೀವು 100 ಕೋಟಿ ಗೋಲ್ಡ್ ನ ಬೈ ಮಾಡ್ಬೇಕಂತ ಇಟ್ಕೊಳ್ಳಿ. ನೀವೆಲ್ಲಿ ಹೋಗ್ಬೇಕಂತಂದ್ರೆ ಈ ಗೋಲ್ಡ್ ನ ಸೆಲ್ ಮಾಡೋ ಬೂಲಿಯನ್ ಬ್ಯಾಂಕ್ಸ್ ಇರ್ತಾವಲ್ವಾ, ನಮ್ಮ ಇಂಡಿಯಾದಲ್ಲಿ ಬೂಲಿಯನ್ ಬ್ಯಾಂಕ್ಸ್ ಯಾವ ಇದಾವೆ ಅಂತ ಚೆಕ್ ಮಾಡಿ ಅವ್ರ ಹತ್ರ ಹೋಗ್ಬೇಕು. ಅವ್ರ ಹತ್ರ ಹೋಗ್ಬಿಟ್ಟು ನನಗೆ 100 ಕೋಟಿ ಬಂಗಾರ ಬೇಕು ಅಂತ ಹೇಳ್ಬೇಕು. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಈಗ ನಿಮಗೆ 100 ಕೋಟಿ ಬಂಗಾರ ಬೇಕಂತಂದ್ರೆ ನೀವು 100 ಕೋಟಿನ ಅವ್ರಿಗೆ ಕೊಡೋ ಅವಶ್ಯಕತೆ ಇರಲ್ಲ. ನೀವೇನ್ ಮಾಡ್ಬೇಕಂತಂದ್ರೆ ಅದರಲ್ಲಿ 9ರಿಂದ 10% ದುಡ್ಡನ್ನ ಅವ್ರಿಗೆ ಕೊಡ್ಬೇಕು. ಅಂದ್ರೆ ಈಗ 100 ಕೋಟಿ ಗೋಲ್ಡ್ ನ ಬೈ ಮಾಡ್ತಿದ್ದೀರಾ ಅಂತಂದ್ರೆ ನೀವು 10 ಕೋಟಿನ ಅವ್ರಿಗೆ ಅಂದ್ರೆ ಲೈಕ್ ಬ್ಯಾಂಕಿಗೆ ಕೊಟ್ಬಿಟ್ಟು ನೀವು ಗೋಲ್ಡ್ ನ ಲಾಕ್ ಮಾಡ್ಬೇಕು. ನೀವು ಗೋಲ್ಡ್ ನ ಲಾಕ್ ಮಾಡ್ತಿರಲ್ವಾ, ಗೋಲ್ಡ್ ಲಾಕ್ ಮಾಡಿದ ತಕ್ಷಣನೇ ನೀವು ಯಾರಿಗೆ ಗೋಲ್ಡ್ ನ ಸೆಲ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಲ್ವಾ ಅವ್ರಿಗೂ ಕೂಡ ಆಲ್ರೆಡಿ ಹುಡುಕಿಟ್ಟಿರ್ಬೇಕು ನೀವು. ಇಲ್ಲ ಅಂತಂದ್ರೆ ಗೋಲ್ಡ್ ಪ್ರೈಸ್ ಫ್ಲಕ್ಚುಯೇಷನ್ ಆಗುತ್ತಲ್ವಾ, ಅದರಿಂದ ನಿಮಗೆ ಲಾಸ್ ಆಗುತ್ತೆ. ಈಗ ನೀವು ಗೋಲ್ಡ್ ಫ್ಲಕ್ಚುಯೇಷನ್ ಇಂದ ತಪ್ಪಿಸ್ಕೋಬೇಕಂತಂದ್ರೆ ಅದನ್ನ ಹೆಡ್ಜ್ ಮಾಡ್ಬೋದು. ಅಥವಾ ಲೈಕ್ ನೀವು ಅದನ್ನ ಮಾಡೋ ಅವಶ್ಯಕತೆ ಇಲ್ಲ ಅಂತಂದ್ರೆ ಏನ್ ಮಾಡ್ಬೋದು ಅಂತಂದ್ರೆ ಆಲ್ರೆಡಿ ನೀವು ಗೋಲ್ಡ್ ಬೈ ಮಾಡ್ಬೇಕಂತ ಯಾರು ಇರ್ತಾರಲ್ವಾ ಮ್ಯಾನುಫ್ಯಾಕ್ಚರರ್, ಅವ್ರಿಗೆ ನೀವು ಲೈಕ್ ಆಲ್ರೆಡಿ ಹೇಳಿಟ್ಟಿರ್ಬೇಕು ನಾನು ಈ ತರ ನಿನಗೆ ಗೋಲ್ಡ್ ಇಂಥದ್ದಿನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ, ಲೈಕ್ ನಿನಗೆ ಗೋಲ್ಡ್ ನ ಸಪ್ಲೈ ಮಾಡ್ತೀನಿ ಅಂತ. ಸೊ ಈ ತರ ಮಾಡಿದ್ರೆ ನೀವು ಕೂಡ ಗೋಲ್ಡ್ ಡೀಲರ್ ಆಗ್ಬೋದಂತೆ. ಲೈಕ್ ನನಗೆ ಇದ್ರ ಬಗ್ಗೆ ಇನ್ ಡೀಪ್ ಆಗಿ ಗೊತ್ತಿಲ್ಲ, ಬಟ್ ನಾನು ಯಾವ್ದೋ ಒಂದು ಪಾಡ್ಕಾಸ್ಟ್ ಅಲ್ಲಿ ಕೇಳ್ತಿರುವಾಗ ಆ ವ್ಯಕ್ತಿ ಹೇಳ್ತಿದ್ರು ಲೈಕ್ ಅವರು ಗೋಲ್ಡ್ ಬಿಸ್ನೆಸ್ ಅಲ್ಲಿ ತುಂಬಾ ದಿನದಿಂದ ಇದ್ರಂತೆ. ಓಕೆನಾ, ಈ ಗೋಲ್ಡ್ ಡೀಲರ್ಸ್ ಆದ ತಕ್ಷಣ ನೆಕ್ಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಗೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ಬರ್ತಾರೆ. ಈ ಗೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ಮೇನ್ ಕೆಲಸನೇ ಏನಂತಂದ್ರೆ ಈಗ ಬಳೆ ಆಗಿರ್ಬೋದು, ತಾಳಿ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಕಾಲ್ಗೆಜ್ಜೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಚೈನ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಬೂಲಿಯನ್ ಗೋಲ್ಡ್ ಅನ್ನ ಅಂದ್ರೆ ರಾ ಗೋಲ್ಡ್ ಅಲ್ಲ ಅಥವಾ ಗೋಲ್ಡ್ ಬಿಸ್ಕೆಟ್ ಫಾರ್ಮ್ ಅಲ್ಲಿ ಬಂದಿರುತ್ತಲ್ವಾ ಇದನ್ನ ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಒಂದು ಜ್ಯುವೆಲ್ರಿ ಆಗಿ ಕನ್ವರ್ಟ್ ಮಾಡ್ತಾರೆ ಈ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ಈ ತರ ಬಿಸ್ನೆಸ್ ಕೂಡ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ. ಓಕೆನಾ, ಲೈಕ್ ಜಗತ್ತಲ್ಲಿ ಬೇರೆ ಬೇರೆ ಕಡೆನೂ ಇದಾವೆ. ಅದೇ ರೀತಿನೇ ಈ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಲ್ವಾ, ಈ ಗೋಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬಿಟ್ಟು ಇವ್ರು ಯಾರಿಗೆ ಕೊಡ್ತಾರೆ ಅಂತಂದ್ರೆ ಗೋಲ್ಡ್ ರಿಟೇಲರ್ಸ್ ಕೊಡ್ತಾರೆ. ರಿಟೇಲರ್ಸ್ ಅಂದ್ರೆ ಯಾರು, ಈ ಟೈಟನ್ ಆಗಿರ್ಬೋದು, ಟೈಟನ್ ತನಿಷ್ಕ್ ಅಂತ ಬ್ರ್ಯಾಂಡ್ ಇದೆಯಲ್ವಾ ಅವ್ರು ಸೆಲ್ ಮಾಡ್ತಾರೆ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಆಗಿರ್ಬೋದು, ಮಲಬಾರ್ ಗೋಲ್ಡ್ ಆಗಿರ್ಬೋದು, ಸಂಗಮೈಲ್ ಅಂತಿದೆ, PC ಜ್ಯುವೆಲ್ಲರ್ಸ್ ಇದೆ. ಇವರೆಲ್ಲರೂ ಕೂಡ ಮ್ಯಾನುಫ್ಯಾಕ್ಚರರ್ಸ್ ಇಂದ ಗೋಲ್ಡ್ ನ ಪರ್ಚೇಸ್ ಮಾಡ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವರು ನಮಗ್ ಸೆಲ್ ಮಾಡ್ತಾರೆ. ಯಾರಿಗೆ, ರಿಟೇಲರ್ಸ್ಗೆ. ಅಂದ್ರೆ ಲೈಕ್ ನಾವು ಯಾರು ಸಾಮಾನ್ಯ ಜನಗಳು. ನಮಗೀಗ ಫಾರ್ ಎಕ್ಸಾಂಪಲ್ ನಾಳೆ ನನ್ನ ಮದುವೆ ಅಂತ ಇದೆ ಅಂತ ಇಟ್ಕೊಳ್ಳಿ, ನಾನೇನ್ ಮಾಡ್ತೀನಿ ಅಂತಂದ್ರೆ ಉಂಗ್ರ ತಗೊಂಡ್ ಬರ್ತೀನಿ, ಚೈನ್ ತಗೊಂಡ್ ಬರ್ತೀನಿ, ನನ್ನ ಹೆಂಡತಿಗೆ ತಾಳಿ ತಗೊಂಡ್ ಬರ್ತೀನಿ. ಸೊ ಈ ತರ ಎಲ್ಲ ತಗೊಂಡ್ ಬರ್ತೀನಿ ಅಲ್ವಾ. ಸೊ ನಮ್ಮ ಅಮ್ಮನ್ಗೆ ಏನೋ ಒಂದು ಗೋಲ್ಡ್ ಚೈನ್ ತಗೊಂಡ್ ಬರ್ತೀನಿ, ಕಾಲಿಗೆ ಬಳೆ ಮತ್ತೆ ಬಳೆ ತಗೊಂಡ್ ಬರ್ತೀನಿ, ಕಾಲಿಗೆ ಗೆಜ್ಜೆ ತಗೊಂಡ್ ಬರ್ತೀನಿ ಅಲ್ವಾ. ಸೊ ನಮಗೆ ಇವರೆಲ್ಲರೂ ಕೂಡ ರಿಟೇಲರ್ಸ್ ಸೆಲ್ ಮಾಡ್ತಾರೆ. ಸೊ ನಾವು ಕೂಡ ಪ್ರಿಡಾಮಿನೆಂಟ್ಲಿ ಈ ಪ್ಲೇ ಲಿಸ್ಟ್ ಅಲ್ಲಿ ಯಾರನ್ನ ಕವರ್ ಮಾಡ್ತೀವಿ ಅಂತಂದ್ರೆ ನಮ್ಮ ಇಂಡಿಯಾದಲ್ಲೂ ಕೂಡ ಮೋಸ್ಟ್ ಆಫ್ ದ ಬಿಸ್ನೆಸ್ ಯಾರು ಲಿಸ್ಟ್ ಆಗಿದ್ದಾರೆ ಅಂತಂದ್ರೆ ಈ ರಿಟೇಲ್ ಬಿಸ್ನೆಸ್ ಗಳು ಲಿಸ್ಟ್ ಆಗಿದ್ದಾವೆ. ಐ ಹೋಪ್ ನಿಮಗೆ ಒಂದು ಸಿಂಪಲ್ ಆಗಿ ಗೋಲ್ಡ್ ಬಿಸ್ನೆಸ್ ನ ವ್ಯಾಲ್ಯೂ ಚೈನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅದೇ ರೀತಿನೇ ಇನ್ನೊಂದು ಇಂಪಾರ್ಟೆಂಟ್ ಆಗಿ ರೀಸೆಂಟ್ ಆಗಿ ರಾಜೇಶ್ ಎಕ್ಸ್ಪೋರ್ಟರ್ಸ್ ಅನ್ನೋದು ಒಂದು ಕಂಪನಿನಲ್ಲಿ ಒಂದ್ ಸ್ವಲ್ಪ ಏನೋ ಸೆಬಿ ಅಲಿಗೇಷನ್ ಹಾಕಿತ್ತಲ್ವಾ, ಇಷ್ಟು ಕೋಟಿ ಸ್ಕ್ಯಾಮ್ ಮಾಡಿದೆ, ಅಷ್ಟು ಲಕ್ಷ ಕೋಟಿ ಸ್ಕ್ಯಾಮ್ ಮಾಡಿದೆ ಅಂತ. ಅವ್ರು ಏನ್ ಕ್ಲೇಮ್ ಮಾಡ್ತಾರೆ ಅಂತಂದ್ರೆ ಆ ಕಂಪನಿ PPTನೂ ಕೂಡ ನಾನು ಹೋಗಿ ನೋಡಿದ್ದೆ. ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಅಕ್ರಾಸ್ ದಿ ವ್ಯಾಲ್ಯೂ ಚೈನ್ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ.
ಬಟ್ ಆ ಕಂಪನಿ ಪ್ರಿಡಾಮಿನೆಂಟ್ಲಿ ಯಾವ ವ್ಯಾಲ್ಯೂ ಚೈನ್ ಅಲ್ಲಿ ಬರುತ್ತೆ ಅಂತಂದ್ರೆ ಇಲ್ಲಿ ಗೋಲ್ಡ್ ಮೈನಿಂಗ್ ಮತ್ತೆ ರಿಫೈನಿಂಗ್ ಬರುತ್ತಲ್ವಾ. ಸೊ ಈ ಎರಡು ಸೆಗ್ಮೆಂಟ್ ಅಲ್ಲಿ ಈ ರಾಜೇಶ್ ಎಕ್ಸ್ಪೋರ್ಟರ್ ಕಂಪನಿ ಕೆಲಸ ಮಾಡುತ್ತೆ. ಈಗ ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಓಕೆನಪ್ಪ ನನ್ಗೆ ಈಗ ಗೋಲ್ಡ್ ನ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅರ್ಥ ಆಯ್ತು, ಬಟ್ ನೀನ್ ಯಾಕೆ ಈ ಥಂಬ್ನೇಲ್ ಅಲ್ಲಿ ಗೋಲ್ಡ್ ವ್ಯಾಲ್ಯೂ ಚೈನ್ ಅಂತ ಹಾಕೋ ಬದಲು ನಮ್ಮ ದೇಶದಲ್ಲಿ ಗೋಲ್ಡೇ ಇಲ್ಲ ಅಂತ ಯಾಕೆ ಹಾಕಿದೆ ಅಂತ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ ಬರ್ತಿರ್ಬೋದು. ಅದೇ ರೀತಿನೇ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಹೇಳೋದನ್ನ ನೋಡಿರ್ಬೋದು. ಏನಂತಂದ್ರೆ ಇನ್ಮೇಲಿಂದ 1 ರಿಂದ 2 ವರ್ಷದ ತನಕನೂ ನಮ್ಮ ಭಾರತೀಯರು ಲೈಕ್ ನೀವೆಲ್ಲರೂ ಕೂಡ ಗೋಲ್ಡ್ ನ ಬೈ ಮಾಡಕ್ ಹೋಗ್ಬೇಡಿ ಅಂತ ರೀಸೆಂಟ್ ಆಗಿ ಹೇಳೋದನ್ನ ಕೇಳಿರ್ಬೋದು. ಸೊ ಹಿಂಗೆ ಯಾಕೆ ಹೇಳ್ತಿದ್ದಾರೆ ಅನ್ನೋದನ್ನ ನೀವೇನಾದ್ರೂ ಅರ್ಥ ಮಾಡ್ಕೋಬೇಕು. ಮತ್ತೆ ನಾನು ಯಾಕೆ ತಮ್ನೇಲ್ ನ ಆತರ ಹಾಕಿದೀನಿ ಅಂತಂದ್ರೆ ನಿಮ್ಗೆ ಏನಾದ್ರೂ ಅರ್ಥ ಆಗ್ಬೇಕಂತಂದ್ರೆ ಸ್ವಲ್ಪ ನನಗೆ ಟೈಮ್ ಕೊಡಿ, ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ಈ ಗೋಲ್ಡ್ ಅನ್ನ ನಾವು ಯಾವ್ದ್ರಲ್ಲಿ ಬೈ ಮಾಡ್ತೀವಿ ಹೇಳಿ? ಯೂಶಲಿ ನಾವಂತೂ ಕೇಜ್ ಗಂಟ್ಲೆ ಬೈ ಮಾಡಕ್ಕಾಗಲ್ಲ, ನಾವೆಲ್ಲರೂ ಕೂಡ ಗ್ರಾಮ್ ಅಲ್ಲೇ ಬೈ ಮಾಡ್ತೀವಿ. ಈಗ 1 ಗ್ರಾಮ್ ಬಂಗಾರದ ಪ್ರೈಸ್ ಎಷ್ಟಿದೆ? ರೀಸೆಂಟ್ ಆಗಿ 1,70,000, 1,50,000, 1,60,000 ಹೋಗಿತ್ತು 10 ಗ್ರಾಮ್ ಹೋಗೋಣ. ಅಂದ್ರೆ 1 ಗ್ರಾಮಿಗೆ ಲೆಕ್ಕ ಹಾಕಿದ್ರೆ ನಮಗೆ 15 ರಿಂದ 16,000, 17,000 1 ಗ್ರಾಮಿಗೆ ಸಿಕ್ತಿತ್ತು. ಸೊ 1 ಗ್ರಾಮ್ ಬಂಗಾರಕ್ಕೆ 15 ರಿಂದ 16,000 ಆಗಿದೆ ಈಗ ರೀಸೆಂಟ್ ಆಗಿ ಗೋಲ್ಡ್ ಪ್ರೈಸ್ ಮೇಲೆ ಹೋಗಿರೋದ್ರಿಂದ. ಸೇಮ್ ಏನು 1 ಗ್ರಾಮ್ ಬಂಗಾರ ಇದೆಯಲ್ವಾ, ಇದೇ ರೀತಿನೇ 1000 ಗ್ರಾಮ್ ಬಂಗಾರ ಏನಾದ್ರು ನಾವು ಸೇರಿಸಿದ್ರೆ 1000 ಗ್ರಾಮ್ ಬಂಗಾರಕ್ಕೆ 1 kg ಬಂಗಾರ ಅಂತೇಳಿ ಕರೀತಾರೆ. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಸ್ವಲ್ಪತ್ತಿಗೆ ಅರ್ಥ ಆಗುತ್ತೆ, ಬಟ್ ಇದು ಯೂನಿಟ್ಸ್ ಅಂತ ಹೇಳಿ ಕರೀತಾರೆ. ಗೋಲ್ಡ್ ನ ನಾವು ಅಳತೆ ಮಾಡೋ ಯೂನಿಟ್ಸ್ ಇದು. ಸೊ ಈಗ 1000 ಗ್ರಾಮ್ ಬಂಗಾರಕ್ಕೆ 1 kg ಆಯ್ತಲ್ವಾ, ಸೇಮ್ ಅದೇ ರೀತಿನೇ 100 kg ಬಂಗಾರ ಏನಾದ್ರು ಸೇರಿದ್ರೆ ಅದು 1 ಕ್ವಿಂಟಾಲ್ ಬಂಗಾರ ಆಗುತ್ತೆ. ಸೇಮ್ ಅದೇ ರೀತಿನೇ 10 ಕ್ವಿಂಟಾಲ್ ಬಂಗಾರ ಸೇರಿದ್ರೆ ನಮಗೆ 1 ಟನ್ ಬಂಗಾರ ಆಗುತ್ತೆ. ಈ 1 ಟನ್ ಏನಿದೆಯಲ್ವಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾನು ನಿಮಗೆ ನೆಕ್ಸ್ಟ್ ಡೇಟಾ ಹೇಳೋದೇನಾದ್ರೂ ಅರ್ಥ ಆಗ್ಬೇಕಂತಂದ್ರೆ ಈ ಗೋಲ್ಡ್ ಯೂನಿಟ್ ನಿಮಗೆ ಅರ್ಥ ಆಗ್ಬೇಕು. ಏನು 1 ಟನ್ ಬಂಗಾರ ಅಂತಂದ್ರೆ 1000 kg ಗೋಲ್ಡ್ ಅಂತ ಅರ್ಥ. 1000 kg ಬಂಗಾರ ಅಂತಂದ್ರೆ 10 ಲಕ್ಷ ಗ್ರಾಮ್ ಬಂಗಾರ ಅಂತ ಅರ್ಥ. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಒಂದು ಅರ್ಥ ಮಾಡ್ಕೊಳ್ಳಿ, 1 ಟನ್ ಬಂಗಾರ ಅಂತಂದ್ರೆ 1000 kg ಬಂಗಾರ ಅಂತ ಅರ್ಥ. ಓಕೆನಾ? ನಾನು ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ನಿಮಗೆ ಸಿಂಪಲ್ ಆಗಿ ನಮ್ಮ ಭಾರತ ಪ್ರತಿ ವರ್ಷ 700 ರಿಂದ 800 ಟನ್ ಗೋಲ್ಡ್ ಅನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. 700 ರಿಂದ 800 ಟನ್ ಬಂಗಾರ ಅಂದ್ರೆ ಎಷ್ಟು ಕೆಜಿ ಬಂಗಾರ ಹೇಳಿ? ಎಷ್ಟಂತಂದ್ರೆ 7 ಲಕ್ಷದಿಂದ 8 ಲಕ್ಷ kg ಬಂಗಾರನ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇದನ್ನ ಹೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಒಂದು ಕ್ವಶನ್ ಬರ್ತಿರ್ಬೋದು, ಏನಂತಂದ್ರೆ ನಾವು 700 ರಿಂದ 800 ಟನ್ ಗೋಲ್ಡ್ ಅನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ ನಮ್ಮ ದೇಶದಲ್ಲಿ ಬಂಗಾರ ಸಿಗಲ್ವಾ ಹಾಗಾದ್ರೆ ಅಂತ. ಸೊ ಅದಕ್ಕೂ ಕೂಡ ವೆರಿ ಇಂಟ್ರೆಸ್ಟಿಂಗ್ ಡೇಟಾ ಇದೆ. ಓಕೆನಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಭಾರತದಲ್ಲಿ ಬಂಗಾರ ಸಿಗದೇ ಇಲ್ಲ, ಸಿಕ್ಕರೂ ಕೂಡ ವೆರಿ ನೆಗ್ಲಿಜಿಬಲ್. ಇದು ವೆರಿ ಇಂಟ್ರೆಸ್ಟಿಂಗ್ ಡೇಟಾ ಇದೆ. ಓಕೆನಾ? ಏನಂತಂದ್ರೆ ನೋಡಿ, ನಾನು ನಿಮಗೆ ಇಲ್ಲಿ ತೋರಿಸ್ತಿದ್ದೀನಿ. 2022-23 ಡೇಟಾ ಪ್ರಕಾರ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 1.58 ಟನ್ಸ್. ನೀವು ರೀಸೆಂಟ್ ಆಗಿರೋ ಡೇಟಾ ಅಂದ್ರೆ ಲೈಕ್ 2025-26 ಡೇಟಾ ನೋಡಿದ್ರು ಕೂಡ ಗೊತ್ತಿರುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 2 ಟನ್ ಅಷ್ಟೇ ಸಿಕ್ಕಿರುತ್ತೆ. ಅಂದ್ರೆ ಲೈಕ್ 2 ಟನ್ ಮಾತ್ರ ನಾವು ಲೈಕ್ ಅಂದ್ರೆ ಲೈಕ್ ನಮ್ಮ ಭಾರತದಲ್ಲಿ ಸಿಗುತ್ತೆ. ಅದು ಇನ್ನು ಉಳಿಕಿರೋ ಗೋಲ್ಡನ್ ಎಲ್ಲಾನು ಕೂಡ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಈಗ 2023 ಡೇಟಾ ಪ್ರಕಾರ ನಮ್ಮ ಭಾರತದಲ್ಲಿ 1.58 ಟನ್ಸ್ ಅಷ್ಟೇ, ಅಂದ್ರೆ 1580 kg ಗೋಲ್ಡ್ ಅಷ್ಟೇ ಸಿಕ್ಕಿದ್ದು ನಮ್ಮ ಭಾರತದಲ್ಲಿ 1 ವರ್ಷದಲ್ಲಿ. ಬಟ್ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು ಎಷ್ಟು? 7 ಲಕ್ಷ kg ಇಂದ 8 ಲಕ್ಷ kg ಇಂಪೋರ್ಟ್ ಮಾಡ್ಕೊಳ್ತೀವಿ. ಬಟ್ ನಮ್ಮ ದೇಶದಲ್ಲಿ ಸಿಕ್ತಿರೋದೆಷ್ಟು? 1580 kg ಅಷ್ಟೇ. ಅಂದ್ರೆ ನೀವು ಇದನ್ನ ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನೋಡಿದ್ರೆ 0.01% ಅಷ್ಟೇ ನಮ್ಮ ಭಾರತದಲ್ಲಿ ಸಿಕ್ತಿರೋದು. ನಾವು ಇನ್ನುಳಿದಿರೋ ಎಲ್ಲ ಗೋಲ್ಡ್ ಅನ್ನು ಕೂಡ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ, ನೀವು ಇಲ್ಲೇ 2022-23 ಡೇಟಾ ನೋಡ್ತಿರ್ಬೋದು. ಏನಂತಂದ್ರೆ 2022-23 ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ 1580 kg ಗೋಲ್ಡ್ ಸಿಕ್ಕಿತ್ತಲ್ವಾ, ಅದರಲ್ಲೂ 1411 kg ಗೋಲ್ಡ್ ನಮ್ಮ ಕರ್ನಾಟಕದಲ್ಲೇ ಸಿಕ್ಕಿದೆ. ಕರ್ನಾಟಕದಲ್ಲೂ ಎಲ್ಲಿ ಸಿಕ್ಕಿದೆ ಅಂತಂದ್ರೆ, ನಾನು ನಿಮಗೆ ಇಲ್ಲಿ ಡೈರೆಕ್ಟ್ ಗೂಗಲ್ ಅಲ್ಲೇನೆ ತೋರಿಸ್ತಿದ್ದೀನಿ. ನಮ್ಮ ಭಾರತದಲ್ಲಿ ಹಟ್ಟಿ ಅಂತ ಒಂದು ಪ್ಲೇಸ್ ಇದೆಯಲ್ವಾ, ಇದರ ಅರ್ಥ ಸಿಂಪಲ್ ಆಗಿ ಏನಂತಂದ್ರೆ, ನಾವು ಯಾವ ರೀತಿ ಆಯಿಲ್ ಅಂದ್ರೆ ಕ್ರೂಡ್ ಆಯಿಲ್ ನ ಬೇರೆ ದೇಶದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ತೀವಲ್ವಾ, ಸೇಮ್ ಅದೇ ರೀತಿನೇ ನಾವು ಗೋಲ್ಡ್ ಕೂಡ ಬೇರೆ ದೇಶದಿಂದ ಹೆವಿಯಾಗಿ ಇಂಪೋರ್ಟ್ ಮಾಡ್ಕೊಳ್ತೀವಿ. ಮತ್ತೆ ಈ KGF ಅಲ್ಲಿ ತೋರಿಸಿರೋ ತರ ನಮ್ಮ ಭಾರತದಲ್ಲಿ ಅವಾಗ ಗೋಲ್ಡ್ ಮೈನ್ ಆಗ್ತಿರ್ಬೋದು, ಬಟ್ ಪ್ರೆಸೆಂಟ್ ಆಗಿ ನಮ್ಮ ಭಾರತದಲ್ಲಿ ಜಾಸ್ತಿ ಗೋಲ್ಡ್ ಮೈನ್ ಆಗೋದಿಲ್ಲ. ನಾವು ಬೇರೆ ದೇಶಗಳ ಮೇಲೆನೆ ಅವಲಂಬಿತರಾಗಿದ್ದೀವಿ ಈ ಗೋಲ್ಡ್ ಮೇಲೆ. ಅದಕ್ಕೇನೆ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಏನ್ ಹೇಳಿದ್ರು ಅಂತಂದ್ರೆ, ಈ ಗೋಲ್ಡ್ ಅನ್ನ ಬೈ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿ. ಯಾಕಂತಂದ್ರೆ ನಾವು ಬೇರೆ ದೇಶದಿಂದ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಬೇರೆ ದೇಶದಿಂದ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೋಬೇಕಂತಂದ್ರೆ ನಾವು ಬೇರೆ ದೇಶದವರಿಗೆ ರುಪಿ ಕೊಟ್ಟು ಇಂಪೋರ್ಟ್ ಮಾಡ್ಕೊಳಕ್ ಆಗಲ್ಲ, ನಾವು ಡಾಲರ್ ನ ಕೊಟ್ಟು ಇಂಪೋರ್ಟ್ ಮಾಡ್ಕೊಳ್ತೀವಿ. ಎಷ್ಟು ಖರ್ಚು ಮಾಡ್ತೀವಿ ಅಂತಂದ್ರೆ, ನಾವು ಪ್ರತಿ ವರ್ಷ 700 ರಿಂದ 900 ಟನ್ ಏನಾದ್ರು ನಾವು ಅವರೇಜ್ ಆಗಿ ಗೋಲ್ಡ್ ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ
$50 ನಾವು ಬೇರೆ ದೇಶಗಳಿಗೆ ಕೊಟ್ಟು ನಾವು ಗೋಲ್ಡ್ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಸೊ ನಾವು ರುಪಿನ ಸೆಲ್ ಮಾಡಿ ಡಾಲರ್ನ ಬೈ ಮಾಡಿ ಗೋಲ್ಡ್ನ ಬೈ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ರುಪಿ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗುತ್ತೆ. ಸೊ ರೀಸೆಂಟ್ ಆಗಿ ರುಪಿ ವ್ಯಾಲ್ಯೂ 96 ಟಚ್ ಆಗಿತ್ತಲ್ವಾ, ಅದಕ್ಕೆ ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅಂತಂದ್ರೆ ಎಂಡ್ ಆಫ್ ದ ಡೇ ನಾವು ಕ್ರೂಡ್ ಆಯಿಲ್ ಅಂತೂ ನಮ್ಮ ದೇಶದಲ್ಲಿ ಸಿಗೋದಿಲ್ಲ, ಬೇರೆ ದೇಶದಿಂದ ಅಂತೂ ಇಂಪೋರ್ಟ್ ಮಾಡ್ಕೊಳ್ಳೇಬೇಕು. ಸೊ ಈ ಗೋಲ್ಡ್ ಅನ್ನೋದು ಏನಂತಂದ್ರೆ ಆಸ್ಪಿರೇಷನ್. ಓಕೆನಾ, ಆಸ್ಪಿರೇಷನ್ ಅಂತಂದ್ರೆ ಏನಂತಂದ್ರೆ ಇದು ನಮಗೆ 100% ನೆಸೆಸಿಟಿ ಅಲ್ಲ, ಇದೊಂಥರ ಸ್ಟೇಟಸ್ ಸಿಂಬಲ್. ಇದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದನ್ನ ತಗೊಳ್ಳಿಲ್ಲ ಅಂದ್ರೂ ಕೂಡ ನಮ್ಮ ಜೀವನ ನಡೆಯುತ್ತೆ. ಬಟ್ ಪೆಟ್ರೋಲ್ ಮತ್ತೆ ಡೀಸೆಲ್ ಇಲ್ಲ ಅಂದ್ರೆ ನಮ್ಮ ಜೀವನ ನಡೆಯಲ್ಲ, ಇಡೀ ಎಕಾನಮಿನೇ ನಡೆಯಲ್ಲ. ಸೊ ಗೋಲ್ಡ್ ತಗೊಳ್ಳಿಲ್ಲ ಅಂದ್ರೆ ನಡೆಯುತ್ತೆ. ಅದಕ್ಕೆ ನರೇಂದ್ರ ಮೋದಿ ಅವರು ರೀಸೆಂಟ್ ಆಗಿ ಏನು ಹೇಳಿದ್ರು ಅಂತಂದ್ರೆ ಗೋಲ್ಡ್ ನ ಬೈ ಮಾಡಬೇಡಿ ಅಂತ ಹೇಳಿದ್ರು. ಹಂಗಂತೇಳಿ ನಾನು ನರೇಂದ್ರ ಮೋದಿ ಅವ್ರ ಸ್ಟೇಟ್ಮೆಂಟ್ ನ ಪ್ರೋತ್ಸಾಹಿಸ್ತಿದ್ದೀನಿ, ಅವ್ರಿಗೆ ನಾನು ಅಪ್ರೂವ್ ಮಾಡ್ತಿದ್ದೀನಿ, ಅವ್ರ ಸಪೋರ್ಟ್ ಆಗಿ ಮಾತಾಡ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಯಾಕೆ ಈ ತರ ಹೇಳಿದ್ರು ಅಂತ ಜಸ್ಟ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಕೊನೆಯದಾಗಿ ನಾನು ನಿಮಗೆ ಆವಾಗಲೇ ಹೇಳಿದೆ ಏನಂತಂದ್ರೆ ನಮ್ಮ ಭಾರತ ಪ್ರತಿ ವರ್ಷ 700-800 ಟನ್ ಗೋಲ್ಡ್ ಅನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ, ಅಂದ್ರೆ ತರಿಸುತ್ತೆ ಅಂತ ಹೇಳಿದೆ. ಈ ಗೋಲ್ಡ್ ಯಾವ್ಯಾವ ರೂಪದಲ್ಲಿ ಬರುತ್ತೆ ಗೊತ್ತಾ ನಮ್ಮ ಭಾರತಕ್ಕೆ? ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂತಂದ್ರೆ ಮೇನ್ ಆಗಿ 3 ರೂಪದಲ್ಲಿ ಬರುತ್ತೆ. ಮೊದಲನೇದು ಯಾವುದು ಅಂತಂದ್ರೆ ಬೂಲಿಯನ್ ಇಂಪೋರ್ಟ್ ಅಂತಂದ್ರೆ ಏನಂತಂದ್ರೆ ಸ್ಟ್ಯಾಂಡರ್ಡ್ ಗೋಲ್ಡ್. ಓಕೆನಾ, ನಾನು ನಿಮ್ಗೆ ಆವಾಗಲೇ ಹೇಳಿದೆ ರಿಫೈನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಮೊದಲು ಗೋಲ್ಡ್ ವ್ಯಾಲ್ಯೂ ಚೇಂಜ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ, ಈಗ ಗೋಲ್ಡ್ ನ ಮೈನ್ ಮಾಡ್ತಾರೆ, ಮೈನ್ ಆದ ತಕ್ಷಣ ಅದು ರಾ ಗೋಲ್ಡ್ ಇರುತ್ತೆ, ಅದನ್ನ ರಿಫೈನರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ರಿಫೈನ್ ಮಾಡ್ಬಿಟ್ಟು ಗೋಲ್ಡ್ ಬಿಸ್ಕೆಟ್ಸ್ ನ ಮಾಡ್ತಾರೆ. ಸೊ ಈ ಗೋಲ್ಡ್ ಬಿಸ್ಕೆಟ್ ನೇ ಸ್ಟ್ಯಾಂಡರ್ಡ್ ಗೋಲ್ಡ್ ಅಂತ ಹೇಳಿ ಕರೀತಾರೆ. ಈ ಸ್ಟ್ಯಾಂಡರ್ಡ್ ಗೋಲ್ಡ್ ಅನ್ನ ನಮ್ಮ ಭಾರತ ಯಾವ್ಯಾವ ಕಂಟ್ರಿಗಳು ಮೈನ್ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್. ಆ ಕಂಟ್ರಿಗಳಿಂದ ಡೈರೆಕ್ಟ್ ಆಗಿ ತರಿಸ್ಕೊಳ್ತಾರೆ. ಯಾರು ತರಿಸ್ಕೊಳ್ತಾರೆ? ಇವು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ ರಿಜಿಸ್ಟರ್ ಆಗಿರ್ತವೆ ಕಂಪನಿಗಳು, ಅವ್ರಿಗೆ ಲೈಸೆನ್ಸ್ ಕೊಟ್ಟಿರುತ್ತೆ ಕಂಪನಿ, ಆ ಕಂಪನಿಗಳು ಮಾತ್ರ ತರಿಸ್ಕೊಳ್ತಿರ್ತವೆ. ಓಕೆನಾ, ಇನ್ನು ಎರಡನೇ ಸೋರ್ಸ್ ಆಫ್ ಗೋಲ್ಡ್ ಯಾವ್ದು ಅಂತಂದ್ರೆ ನಮ್ಮ ದೇಶಕ್ಕೆ ಡೈರೆಕ್ಟ್ ರಾ ಗೋಲ್ಡ್ ನೇ ಬೈ ಮಾಡ್ಬಿಡ್ತಾರೆ. ರಾ ಗೋಲ್ಡ್ ಅಂತಂದ್ರೆ ಈಗ ಮೈನ್ ಮಾಡಿರ್ತಾರಲ್ವಾ, ಮೈನ್ ಮಾಡಿದ ತಕ್ಷಣ ರಾ ಗೋಲ್ಡ್ ಬಂದಿರುತ್ತಲ್ವಾ, ಅದನ್ನ ರಿಫೈನ್ ಮಾಡದೇ ಇರೋ ಗೋಲ್ಡ್ ನೇ ನಮ್ಮ ಇಂಡಿಯಾದಲ್ಲಿರೋ ಕಂಪನಿಗಳು ಬೈ ಮಾಡ್ಬಿಟ್ಟು ಅದನ್ನ ರಿಫೈನ್ ಮಾಡ್ಬಿಟ್ಟು ಈ ಬೂಲಿಯನ್ ಟ್ರೇಡರ್ಸ್ಗೆ ಅಥವಾ ಹೋಲ್ಸೇಲ್ ಟ್ರೇಡರ್ಸ್ಗೆ ಸೆಲ್ ಮಾಡ್ತಾರೆ. ಇನ್ನು ಮೂರನೇ ರೀತಿ ಯಾವುದು ಅಂತಂದ್ರೆ ಓಲ್ಡ್ ಗೋಲ್ಡ್ ಅಂತಂದ್ರೆ ಏನಂತಂದ್ರೆ ಈಗ ನೀವು ತುಂಬಾ ಜನ ನೋಡಿರ್ಬೋದು ಏನಂತಂದ್ರೆ ಈಗ ಯಾವ್ದೋ ಒಂದು ಬಂಗಾರ ಚೈನ್ ತಗೊಂಡಿರ್ತಾರೆ. ಓಕೆನಾ, ಆ ಬಂಗಾರ ಚೈನ್ ಏನಾಗಿರುತ್ತೆ ಅಂತಂದ್ರೆ 15 ವರ್ಷ 20 ವರ್ಷದಿಂದ ತಗೊಂಡಿರ್ತಾರೆ, ಅದು ಹಳೆ ಗೋಲ್ಡ್ ಆಗ್ಬಿಟ್ಟಿರುತ್ತೆ. ಸೊ ಈ ಹಳೆ ಗೋಲ್ಡ್ ಅನ್ನ ಈ ಜನಗಳು ಏನ್ ಮಾಡ್ತಾರೆ ಅಂತಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಅದ್ರ ಬದಲು ಎಕ್ಸ್ಚೇಂಜ್ ಮಾಡಿಸ್ಕೊಳ್ತಾರೆ, ಇನ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಹೊಸ ಬಂಗಾರನ ಬೈ ಮಾಡ್ತಾರೆ, ಅಂದ್ರೆ ಓಲ್ಡ್ ಗೋಲ್ಡ್ ಅನ್ನ ಕೊಡ್ತಾರೆ. ಇದರಿಂದನೂ ಇದು ಕೂಡ ಗೋಲ್ಡ್ ಆಡ್ ಆದಂಗಲ್ವಾ ಎಕಾನಮಿಗೆ. ಈ ಮೂರು ರೀತಿಯಲ್ಲಿ ನಮ್ಮ ಭಾರತದ ಎಕಾನಮಿಗೆ ಗೋಲ್ಡ್ ಬರುತ್ತೆ. ಇನ್ನೊಂದು 4ನೇ ರೀತಿನೂ ಕೂಡ ಇದೆ. ಅದೇನಂತಂದ್ರೆ ತುಂಬಾ ಜನ ಸ್ಮಗ್ಲರ್ಸ್ ಇರ್ತಾರೆ. ಸ್ಮಗ್ಲರ್ಸ್ ಅಂತಂದ್ರೆ ಏನಂತಂದ್ರೆ ಈಗ ದುಬೈ ಹೋಗಿರ್ತಾರೆ, ರೇಟ್ ಕಡಿಮೆ ಇದೆ ಅಂತೇಳಿ ಅಲ್ಲಿಂದ ತಗೊಂಡ್ಬಂದ್ಬಿಡೋದಪ್ಪ. ಸೊ ಈ ತರ ಸ್ಮಗ್ಲಿಂಗ್ ಇಂದನೂ ಕೂಡ ನಮ್ಮ ಎಕಾನಮಿಗೆ ಗೋಲ್ಡ್ ಬರುತ್ತೆ. ಸೊ ನಾವು ಯಾವ್ಯಾವ ದೇಶದಿಂದ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ ಅಂತಂದ್ರೆ ಮೇನ್ ಆಗಿ ನಮ್ಮ ಭಾರತ, ಇದು ಆಕ್ಚುಲಿ 2024 ಡೇಟಾ, ಇದು ರೀಸೆಂಟ್ ಆಗ್ಲೂ ಕೂಡ ಇದೇ ಕಂಟ್ರಿಗಳಿಂದಾನೇ ನಾವು ಮೇನ್ ಆಗಿ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಒಂದು ಸ್ವಿಟ್ಜರ್ಲೆಂಡ್ ಆಗಿರ್ಬೋದು, UAE ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರ್ಬೋದು, ಸೌತ್ ಆಫ್ರಿಕಾ, ಪೆರು, ಆಸ್ಟ್ರೇಲಿಯಾ, ಈ 5 ಕಂಟ್ರಿಗಳಿಂದ ನಾವು ಪ್ರಿಡಾಮಿನೆಂಟ್ಲಿ ಮೋಸ್ಟ್ ಆಫ್ ದಿ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಳ್ತೀವಿ. ಐ ಹೋಪ್ ನಿಮಗೆ ಸಿಂಪಲ್ ಆಗಿ ಗೋಲ್ಡ್ ನ ಕಂಪ್ಲೀಟ್ ವ್ಯಾಲ್ಯೂ ಚೈನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಈ ಗೋಲ್ಡ್ ಜ್ಯುವೆಲರೀಸ್ ರಿಟೇಲ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಈ ಕಂಪನಿಗಳ ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಇರುತ್ತೆ, ಎಸ್ಪೆಷಲಿ ಈ ಕಂಪನಿಗಳು ಬಿಸ್ನೆಸ್ ಹೆಂಗ್ ಮಾಡ್ತವೆ, ಒಂದು ಜ್ಯುವೆಲರಿ ಅಂಗಡಿ ಇದೆ ಅಂತಂದ್ರೆ ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ಗೋಲ್ಡ್ ಜ್ಯುವೆಲರಿ ಕಂಪನಿ ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲಿ ಏನೇನು ಯಾವ್ಯಾವ ರೀತಿ ಬಿಸ್ನೆಸ್ ಮಾಡೆಲ್ಗಳು ಇರ್ತವೆ ಅನ್ನೋದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋಗಳಿಗೆ ಏನಾದ್ರು ರೆಕಮೆಂಡೇಶನ್ ಅಥವಾ ಏನಾದ್ರು ಇಂಪ್ರೂವ್ಮೆಂಟ್ ಇದ್ರೆ ಅಥವಾ ನಿಮ್ದು ಏನಾದ್ರು ಕಮೆಂಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ನಾನು ಈ ವಿಡಿಯೋಗಳನ್ನ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.